ಬಹಳ ಖುಷಿ ಆಯಿತು. ಸಿಕ್ಕಾಪಟ್ಟೆ ಫನ್ ಇದೆ, ನೋಡ್ತಾ ಇರ್ಬೋದು. ಬಹುಶಃ ನಕ್ಕು ನಕ್ಕು ಕೆನ್ನೆ ಕೆಂಪಾಗುವಷ್ಟು. ಫಸ್ಟಿಂದ ಕೊನೆ ತನಕ ನಕ್ಕು ನಗಿಸುವಂತಹ ಕೌಟುಂಬಿಕ ಚಿತ್ರ. ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿದೆ. ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ನಮ್ಮ ಎಲ್ಲರ ಫೇವರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇಸ್ ಬ್ಯಾಕ್. ಬರ್ತಾ ಬರ್ತಾ ಇಸ್ ಲುಕಿಂಗ್ ಸೋ ಹ್ಯಾಂಡ್ಸಮ್. ನನ್ನ ಪರ್ಸನಲ್ ಫೇವ್ರೇಟ್ ಅವ್ರದ್ದು ಕಾಮಿಡಿ, ಅವ್ರದ್ದು ರೊಮ್ಯಾಂಟಿಕ್ ಡೈಲಾಗ್ಸ್ ಎಲ್ಲ ಸೂಪರ್ ಆಗಿದೆ. ಗೋಲ್ಡನ್ ಮೂವಿಯಾಗೆ ಕೊಟ್ಟಿದ್ದಾರೆ. ಮತ್ತೆ ಮಳೆ ಚೆನ್ನಾಗಿ ಬರ್ತಾ ಇದೆ. ಫುಲ್ ಎಂಟರ್ಟೈನಿಂಗ್, ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. ಕಾಮಿಡಿ ಟೈಮಿಂಗ್ ಇರ್ಬೋದು, ಎವ್ರಿ ಸೀನ್ಸ್ ಆರ್ ರಿಯಲಿ ಆಸಮ್. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸಿನಿಮಾ ಯಶಸ್ವಿ ಕಾಣಲಿ, 100 ದಿನ ಓಡಲಿ ಅಂತ ಹಾರೈಸ್ತೀನಿ. ಅಪ್ಪು ಸರ್ ಆದ್ಮೇಲೆ ಐ ಥಿಂಕ್ ಗಣೇಶ ಇರಬೇಕು. ಮೋಸ್ಟ್ಲಿ ಫ್ಯಾಮಿಲಿ ಆಡಿಯನ್ಸ್ ಫುಲ್ ಮಾಡೋ ತಾಕತ್ತಿರೋದ್ರೆ ಗೋಲ್ಡನ್ ಸ್ಟಾರ್ ಗಣೇಶನೇ. ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೃಷ್ಣ ಪ್ರಣಯ ಶೆಟ್ಟಿ ಹಾಕೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ. ಯಾರು ಥಿಯೇಟರ್ ಬಂದು ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ಕೊಂತಾರೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ.